ಇದೇ ದಿನದ 11 ವರ್ಷದ ಹಿಂದೆ ಇಬ್ಬರು ಸಪ್ತಪತಿನ ತೊಳೆದು ಮದುವೆ ಆಗಿದಂಥ ದಿನ. ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. ನಮ್ಮ ಜೀವನದಲ್ಲಿ ಬಂದಿರುವಂಥ ಕಷ್ಟ, ಸುಖ, ದುಃಖ, ಜಗಳ ಪ್ರತಿಯೊಂದನ್ನು ಜೊತೆಯಾಗಿ ಎದುರಿಸಿ ಪ್ರತಿಯೊಂದನ್ನು ಸಮವಾಗಿ ಹಂಚಿಕೊಂಡು ಜೀವನನ ಸಾಗಿಸ್ತಿದ್ದೀವಿ. ಹೀಗೆ ಪ್ರತಿ ಕ್ಷಣ ಪ್ರತಿದಿನನೂ ಜೊತೆಯಾಗಿ ಬದುಕೋಣ. ತುಂಬ ಖುಷಿ ಇದ್ದಾಗ ಹಿಗ್ಗದೆ, ಕಷ್ಟ ಇದ್ದಾಗ ಕುಗ್ಗದೆ ನಮ್ಮ ಜೀವನನ ಇನ್ನೂ ಸುಂದರವಾಗಿ ಮಾಡ್ಕೊಳ್ಳೋಣ. ಆ್ಯಂಡ್ ಒನ್ಸ್ ಅಗೇನ್ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. ಹಾಯ್ ಆಲ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಮಿಲಿಟ್ಸ್ನ ಬಳಸ್ಕೊಂಡು ಪಲಾವ್ ಮಾಡಿದೆ. ತುಂಬ ಟೇಸ್ಟಿಯಾಗಿ ಬಂದಿತ್ತು. ಹಾಗೆಯೇ ನಾನು ಕುಂಬಳಕಾಯಿನ ಬಳಸ್ಕೊಂಡು ಇವತ್ತು ಕುಂಬಳಕಾಯಿ ಹಲ್ವನ ಮಾಡಿದ್ದೆ. ಜೊತೆಗೆ ಇವತ್ತು ಕೇಕ್ನು ಕೂಡ ಮಾಡಿದೆ, ಅದು ನನ್ನ ಮಗಳ ರಿಕ್ವೆಸ್ಟ್ ಮೇಲೆಗೆ. ಇನ್ನು ಪಲಾವ್ ರೆಸಿಪಿ ನಾನು ಸಪ್ರೇಟಾಗಿ ಹಾಕ್ತೀನಿ, ಯಾಕಂದರೆ ಮತ್ತೆ ಅದು ಲೆಂದಿ ವಿಡಿಯೋ ಆಗತ್ತೆ ಅಂತ ಹೇಳಿ. ಇನ್ನು ಮಿಲಿಟ್ಸ್ನ ಬಳಸ್ಕೊಂಡು ಈ ರೀತಿ ಪಲಾವ್ ಮಾಡೋದ್ರಿಂದ ಐ ಫೈಬರ್ ಊಟ ತಿನ್ನಬೇಕು ಅನ್ನೋರು ಈ ರೀತಿಯಾಗಿ ಮಿಲಿಟ್ಸ್ನ ಬಳಸ್ಕೊಂಡು ಡಿಫ್ರೆಂಟ್ ರೆಸಿಪಿನ ಟ್ರೈ ಮಾಡ್ಬೋದು. ನನ್ನ ಯೂಟ್ಯೂಬ್ ಚಾನಲಲ್ಲಿ ಡಿಫ್ರೆಂಟ್ ಆದ ಮಿಲಿಟ್ಸ್ ರೆಸಿಪಿಗಳು ಕೂಡ ಶೇರ್ ಮಾಡಿದ್ದೀನಿ, ನೀವು ಕೂಡ ಹೋಗಿ ನೋಡ್ಬೋದು. ಇನ್ನು ಡಿಫ್ರೆಂಟ್ ಆದ ಈ ರೆಸಿಪಿಗಳನ್ನ ನೀವು ಟ್ರೈ ಮಾಡಿದ್ರೆ ಮಿಲಿಟ್ಸು ನಿಮ್ಗೆ ಒನ್ ಆಫ್ ದ ಫೇವ್ರೆಟ್ ಡಿಶ್ ಅಂತಲೇ ಹೇಳ್ಬೋದು. ಇನ್ನು ವೆಯ್ಟ್ ಲಾಸ್ ಆಗ್ತಿರೋರು ಅಥವಾ ವೆಯ್ಟ್ ಲಾಸ್ಗೆ ಟ್ರೈ ಮಾಡ್ತಾ ಇರೋರು ಡಿಫ್ರೆಂಟ್ ಆದ ರೆಸಿಪಿನ ಈ ರೈಸಲ್ಲಿ ಯೂಸ್ ಮಾಡೋಕ್ಕಾಗಲ್ಲ, ತಿನ್ನೋಕ್ಕಾಗಲ್ಲ ಅನ್ನೋರು ಈ ರೀತಿಯಾಗಿ ಬಳಸ್ಕೊಂಡು ಪಲಾವ್, ಬೇರೆ ಬಾತನ್ನು ರೈಸ್ ಹಾಕೋ ಜಾಗದಲ್ಲಿ ಮಿಲಿಟ್ಸ್ನ ಹಾಕಿ ಕೂಡ ನೀವು ಮಾಡಿಕೊಂಡು ತಿನ್ಬೋದು. ಎಲ್ಲ ಥರದ ರೆಸಿಪಿನೂ ಕೂಡ ನಾನು ಶೇರ್ ಮಾಡ್ತಾ ಇರ್ತೀನಿ. ದಯವಿಟ್ಟು ನೋಡಿ, ಇಷ್ಟ ಆಯ್ತಂದರೆ ಲೈಕ್ ಮಾಡಿ. ಇನ್ನು ನೀವು ಕೂಡ ಟ್ರೈ ಮಾಡಿದ ನಂತರ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಅಂತ ಹೇಳಿ ಬೆಳಗ್ಗೆನೇ ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ, ಮನೆ ವಾರ ಆಗಿತ್ತು ಇವತ್ತು, ಅಂದರೆ ಭಾನುವಾರ ಇವತ್ತು. ಆ ಕಾರಣಕ್ಕೆ ಆಫೀಸ್ ಏನೂ ಇಲ್ಲ. ಇನ್ನು ಭಾನುವಾರ ನಮ್ಮ ಮನೆಯ ವಾರ, ಆ ಕಾರಣಕ್ಕೆ ವಾರ ಎಲ್ಲ ಮುಗಿಸ್ಕೊಂಡು ನವಣೆನ ಬಳಸ್ಕೊಂಡು ಪಲಾವ್ನ ಕೂಡ ಮಾಡ್ಕೊಂಡಿದ್ದೆ. ಅದರ ಒಂದು ರೆಸಿಪಿನೂ ನನ್ನ ಯೂಟ್ಯೂಬ್ ಚಾನಲಲ್ಲಿ ಸಪ್ರೇಟಾಗಿ ಶೇರ್ ಮಾಡ್ತೀನಿ. ಮಿಲಿಟ್ಸ್ ರೆಸಿಪೀಸ್ ಅಂತಾನೆ ಒಂದು ಸಪ್ರೇಟ್ ಪ್ಲೇ ಲಿಸ್ಟ್ ಇದೆ, ಅಲ್ಲಿ ನೀವು ಹೋಗ್ಬಿಟ್ಟು ನೋಡ್ಕೋಬೋದು. ಇವತ್ತಿಗೆ ನಾವು ಮದುವೆ ಆಗಿ 11 ವರ್ಷ ತುಂಬಿತು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ. ಆ ಕಾರಣಕ್ಕೆ ಏನಾದರೂ ಸ್ವೀಟ್ ಮಾಡೋಣ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೆ. ಪಾಯಸ ಮಾಡಿದ್ರೆ ನಮ್ಮ ಮನೇಲಿ ಯಾರೂ ತಿನ್ನಲ್ಲ, ತುಂಬ ಕಡಿಮೆ ಕ್ವಾಂಟಿಟಿಲಿ ಮಾಡಬೇಕಾಗತ್ತೆ. ಹಾಗೆ ಹಲ್ವಾ ಮಾಡೋಣ ಅಂತ ಹೇಳಿ ಒಂದು ಕುಂಬಳಕಾಯಿ ಇತ್ತು, ಅಂದರೆ ತುಂಬ ಚಿಕ್ಕದೆ ಅಂತಲೇ ಹೇಳ್ಬೋದು. ಆ ಕುಂಬಳಕಾಯಿನ ಅರ್ಧ ಕಟ್ ಮಾಡಿ ಅರ್ಧನ ಮಾತ್ರ ನೀಟಾಗಿ ಸಿಪ್ಪೆ ತೆಗೆದುಬಿಟ್ಟು ಈ ರೀತಿಯಾಗಿ ತುರಿದು ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಇದನ್ನು ಅಳತೆನೂ ಕೂಡ ತೋರಿಸ್ತೀನಿ ನೋಡಿ. ಏನಕ್ಕಂದರೆ ಈ ಸಿಹಿನ ಎಷ್ಟು ಪ್ರಮಾಣದಲ್ಲಿ ಹಾಕ್ಕೊಳ್ಬೇಕು ಅನ್ನೋದು ಕೂಡ ಒಂದೊಂದು ಸತಿ ಕನ್ಫ್ಯೂಷನ್ ಆಗಿಬಿಡತ್ತೆ ಒಬ್ಬೊಬ್ಬರಿಗೆ. ಆ ಕಾರಣಕ್ಕೆ ಈ ಬಟ್ಲಲ್ಲಿ 2 ಬಟ್ಲಾಗೋಷ್ಟು ತುರಿನ ತುರಿದಿಟ್ಕೊಂಡಿದ್ದೀನಿ. ನಾನು ಅಳತೆ ಮಾಡಿ ಏನು ತುರಿದಿರಲಿಲ್ಲ, ಆಲ್ಮೋಸ್ಟ್ ತುರಿದ ಮೇಲೆ ನಾನು ಅಳತೆ ಮಾಡಿ ಇಟ್ಕೊಂಡಿರೋದು. ಇದಕ್ಕೆ ನಾನು ಇದೇ ಬಟ್ಲಲ್ಲಿ 3/4 ಕಪ್ಪಾಗೋಷ್ಟು ಸಕ್ಕರೆ ಮಾತ್ರ ಬಳಸ್ತೀನಿ. ನಿಮಗೇನಾದರೂ ಸಿಹಿ ಸ್ವಲ್ಪ ಜಾಸ್ತಿಯಾಗಿ ಬೇಕು ಅಂದರೆ 1 ಕಪ್ನ ಬಳಸ್ಬೋದು. ನಮಗೆ ಸಿಹಿ ಜಾಸ್ತಿ ಇದ್ದರೆ ತಿನ್ನೋದಕ್ಕೆ ಇಷ್ಟ ಆಗಲ್ಲ, ಆ ಕಾರಣಕ್ಕೆ ನಾನು 3/4 ಕಪ್ ಸಕ್ಕರೆನ ಹಾಕೋತೀನಿ. ಇಲ್ಲಿ ಇವಾಗ ಹಲ್ವಾನ ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆನ ತಗೊಂಡು ಇದಕ್ಕೆ 2 ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಂಡು ಹಾಗೆ ತುರಿದಿಟ್ಕೊಂಡಿರುವಂಥ ಕುಂಬಳಕಾಯಿ ತುರಿನೂ ಕೂಡ ಹಾಕ್ಕೊತಾ ಇದ್ದೀನಿ. ಈ ಹಂತದಲ್ಲಿ ನಾವು 50% ಆ ತುರಿ ಎಲ್ಲ ಚೆನ್ನಾಗಿ ಬೇಯಬೇಕು. ಅಲ್ಲಿವರೆಗೂ ಕೂಡ ನಾವು ಕುಂಬಳಕಾಯಿ ತುರಿ ಏನು ಇಟ್ಕೊಂಡಿದ್ದೀವಿ ಅಲ್ವಾ, ಅದನ್ನು ಚೆನ್ನಾಗಿ ಕೈಯಾಡಿಕೊಂಡು ಮಿಕ್ಸ್ ಮಾಡ್ಕೊತಾನೆ ಫ್ರೈ ಮಾಡ್ಕೋಬೇಕು ತುಪ್ಪದಲ್ಲೇ. ನಾವಿಲ್ಲಿ ಯಾವುದೇ ಥರ ನೀರು ಅಥವಾ ಎಣ್ಣೆನ ಬಳಸೋದಿಲ್ಲ, ಹಾಗೆ ನೀವು ಕೂಡ ಅಷ್ಟೇ ನೀರು ಅಥವಾ ಎಣ್ಣೆನ ಬಳಸಬೇಡಿ. ಹಾಗೆ ಇಲ್ಲಿ ನಾನು ಸ್ಟೀಲ್ ಪಾತ್ರೆಯಲ್ಲಿ ಮಾಡ್ತಾ ಇರೋ ಅಂಥ ಕಾರಣಕ್ಕೆ ಅಲ್ಲೇ ನಿಂತ್ಕೊಂಡು ಕೈಯಾಡ್ಕೊಳ್ತಾನೆ ಇದ್ದೀನಿ. ಇನ್ನು ನನ್ನ ಮಗಳು ತುಂಬ ಅಂದರೆ ತುಂಬ ಆಟ ಮಾಡ್ತಾ ಇದ್ಲು, ಕೇಕ್ ಮಾಡಿ ಅಂತ ಹೇಳಿ. ಅವಳಿಗೆ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಅನ್ನೋದು ಅವಳಿಗೆ ಖುಷಿ. ಹಾಗೆಯೇ ನಾನು ಕೇಕ್ ಕಟ್ ಮಾಡಿಸ್ಬೇಕು, ಅವಳಿಗೆ ಕೇಕ್ ತಂದು ಕೊಡಬೇಕು ಅನ್ನೋದು ಅವಳಿಗೆ ತುಂಬ ಖುಷಿ ಇದೆ. ಆ ಕಾರಣಕ್ಕೆ ಅವಳು ತುಂಬ ರಿಕ್ವೆಸ್ಟ್ ಮಾಡಿ ಕೇಕ್ ಮಾಡಲೇಬೇಕು ಅಂತ ಹೇಳ್ತಾ ಇದ್ಲು. ನಾನು ಯೂಶ್ವಲಿ ಕೇಕ್ನ ಈ ಪ್ಲೈನ್ ಕೇಕ್ ಮಾಡ್ತಾರೆ ನೋಡಿ, ಅದನ್ನು ನಾನು ಮಾಡಿ ಕೊಡ್ತಾ ಇದ್ದೆ. ಆದರೆ ಅವಳು ಏನು ಹೇಳ್ತಾ ಇದ್ದಾಳೆ, ಈ ಕ್ರೀಮ್ ಎಲ್ಲ ಇರುತ್ತೆ ನೋಡಿ ಬೇಕ್ರಿಯಲ್ಲಿ, ಆ ಥರ ಮಾಡಿ ಕೊಡು ಅಂತ. ನಾನು ಯಾವತ್ತೂ ಅದನ್ನು ಟ್ರೈ ಮಾಡಿಲ್ಲ. ಹಾಗೆ ಇವತ್ತು ಟ್ರೈ ಮಾಡು ಅಂತ ತುಂಬಾ ಹಿಂಸೆ ಮಾಡ್ತಾ ಇದ್ದಾಳೆ. ಆ ಕಾರಣಕ್ಕೆ ಕೇಕು ಕೂಡ ಮಾಡ್ತೀನಿ, ಅದರ ರೆಸಿಪಿನೂ ಕೂಡ ಶೇರ್ ಮಾಡ್ತೀನಿ. ಇನ್ನು ನನ್ನ ಮಗಳಿಗೆ ದ್ರಾಕ್ಷಿ, ಗೋಡಂಬಿ ಏನಾದರೂ ಕಣ್ಣು ಕಾಣಿಸ್ತಂದರೆ
ಅದನ್ನು ತಿಂತಾ ಇರ್ತಾಳೆ. ಹಾಗೆಯೇ ಪಿಸ್ತಾ ಸಿಕ್ಕಿದ್ರಂತೂ ಆ ಬಾಟಲ್ ಖಾಲಿ ಅಂತಲೇ ಅನ್ಕೋಬೋದು, ಅಷ್ಟು ಇಷ್ಟ ನನ್ನ ಮಗಳಿಗೆ ಪಿಸ್ತಾ ಅಂದರೆ. ಹಾಗೆ ಇಲ್ಲಿ ನಾನು ಸಕ್ಕರೆನ ಹಾಕೋತಾ ಇದ್ದೀನಿ ಒಂದು ಬಟ್ಲಿಗೆ. ನೋಡ್ಬೋದು 3/4 ಕಪ್ ಆಗೋಷ್ಟು ಸಕ್ಕರೆನ ಎತ್ತಿಟ್ಕೊಂಡಿದ್ದೀನಿ. ಹಾಗೆ ನಾನು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ತಾ ಇರೋದ್ರಿಂದ ಕುಂಬಳಕಾಯಿ ಏನು ಸ್ವಲ್ಪ ನಿಧಾನಕ್ಕೆ ಬೇಯ್ತಾ ಇದೆ. ಜಾಸ್ತಿ ಉರಿ ಕೊಟ್ಟು ಬೇಯಿಸೋದು ಬೇಡ ಅಂತ ಹೇಳಿ ಈ ರೀತಿ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ. ನಿಮಗೇನಾದರೂ ಸ್ವಲ್ಪ ಬೇಗನೆ ಆಗಬೇಕು ಅಂದರೆ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ, ಆದರೆ ಹೈ ಫ್ಲೇಮಲ್ಲಿಟ್ಟು ಮಾಡೋಕ್ಕೆ ಹೋಗ್ಬಿಡಿ, ಅದರ ಒಂದು ಸ್ಮೆಲ್ಲೇ ಹೋಗ್ಬಿಡತ್ತೆ. ಆ ಕಾರಣಕ್ಕೆ ಇವಾಗ ಕುಂಬಳಕಾಯಿ ಸ್ವಲ್ಪ ಬೆಂದಿದೆ. ಈ ಹಂತದಲ್ಲಿ ನಾನು ಈ ಕುಂಬಳಕಾಯಿ ಅಳತೆ ತೊಗೊಂಡಿದ್ದೆ ನೋಡಿ, ಹಾಗೆ ಸಕ್ಕರೆ ಅಳತೆ ಅದೇ ಥರದ ಸೈಜಿನ ಒಂದು ಬಟ್ಲನ್ನ ತೊಗೊಂಡು ಆ ಬಟ್ಲಲ್ಲಿ 2 ಬಟ್ಲಾಗೋಷ್ಟು ಹಾಲನ್ನ ಹಾಕೋತಾ ಇದ್ದೀನಿ. ಹಾಲು ಕಾಯಿಸಿ ಹಾಗೆ ತಣ್ಣಗಾಗಿರುವಂಥ ಹಾಲು ಅಂದರೆ ರೂಮ್ ಟೆಂಪ್ರೇಚರಲ್ಲಿರುವಂಥ ಹಾಲನ್ನ ಹಾಕ್ಕೊಳ್ಬೇಕು. ಹಾಲು ಹಾಕಿದ ನಂತರ ಈ ರೀತಿ ಕೈಯಾಡ್ಕೊಳ್ಳಿ. ನೋಡ್ಬೋದು ಇಲ್ಲಿ ಹಾಲು ಒಂದು ಸ್ವಲ್ಪ ಸೈಡಾಗಿ ಹೋಗ್ತಾ ಇದೆ, ಆದರೆ ಚೆನ್ನಾಗಿ ಬೆಂದಿದ ನಂತರ ನೀಟಾಗಿ ಮಿಕ್ಸ್ ಆಗಿದ ನಂತರ ಸ್ವಲ್ಪ ಟೆಕ್ಸ್ಚರ್ ಬರ್ತಾ ಇರುತ್ತೆ. ಹಾಗೆಯೇ ಆ ಕುಂಬಳಕಾಯಿ ಕೂಡ ನಾವೀಗ ಸೌಟಲ್ಲಿ ತಗೊಂಡ್ರೆ ಸ್ವಲ್ಪ ಗಟ್ಟಿಯಾಗಿರುತ್ತೆ. ಆಲ್ರೆಡಿ ನಾವು ತುಪ್ಪದಲ್ಲಿ ಫ್ರೈ ಮಾಡಿರೋದ್ರಿಂದ ಅರ್ಧ ಭಾಗ ಬೆಂದಿರುತ್ತೆ, ಇನ್ನು ಅರ್ಧ ಭಾಗ ಹಾಲಲ್ಲಿ ಬೇಯಿಸ್ಬೇಕಾಗತ್ತೆ. ಹಾಲೆಲ್ಲ ಹಿಂಗೋವರೆಗೂ ಕೈಯಾಡ್ತಾನೆ ಬೇಯಿಸ್ಬೇಕಾಗತ್ತೆ. ಇನ್ನು ಈ ಕಡೆ ಒಂದು ಮಡಿಕೆಯಲ್ಲಿ ಮಧ್ಯಾಹ್ನಕ್ಕೆ ಅನ್ನನೂ ಕೂಡ ಮಾಡ್ಕೋತಾ ಇದ್ದೀನಿ. ನಾವು ತಿಂಡಿ ಮಾಡಿದ್ದೆ ತುಂಬ ಲೇಟು, ಆದರೂ ಕೂಡ ಒಂದು 2 ಗಂಟೆ 3 ಗಂಟೆಗೆ ಹಶ್ವಾಗತ್ತೆ. ಕರೆಕ್ಟಾಗಿ 1 ಗಂಟೆಗೆ ತಿನ್ನೋಕ್ಕಾಗಿಲ್ಲ ಅಂದ್ರೂ ಲೇಟಾಗಾದರೂ ತಿಂತೀವಿ. ಸೊ ಆ ಕಾರಣಕ್ಕೆ ಸ್ವೀಟ್ ಮಾಡ್ತಾನೆ ಸ್ವಲ್ಪ ಅನ್ನ ಮಾಡೋದು, ಹಾಗೆ ಕೇಕ್ಗೆ ಏನೆಲ್ಲ ಬೇಕೋ ಅದನ್ನೆಲ್ಲದನ್ನು ಕೂಡ ಸೈಡಲ್ಲಿ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ. ನಾನು ಈ ರೀತಿ ಒಂದು ಬಾಕ್ಸಲ್ಲಿ ಕೇಕ್ ಮಾಡುವಂಥ ವಸ್ತುಗಳನ್ನ ಇಟ್ಕೊಂಡಿದ್ದೀನಿ. ಇದು ವಿಪ್ಪಿಂಗ್ ಕ್ರೀಮ್ ಅಂತ ಹೇಳಿ, ಇದರಿಂದನೇ ನಾವು ಕ್ರೀಮ್ನ ಮಾಡಿ ನಾವು ಕೇಕ್ ಮೇಲೆ ಹಾಕಬೇಕು. ನಾನು ತಂದಿಟ್ಕೊಂಡಿದ್ದೆ, ಆದರೆ ಬಳಸಿರಲಿಲ್ಲ. ಯಾಕಂದರೆ ಅದನ್ನು ಬೀಟ್ ಮಾಡಬೇಕು, ತುಂಬ ಜಾಸ್ತಿ ಬೀಟ್ ಮಾಡಬೇಕು. ಬೀಟಿಂಗ್ ಮಿಷಿನ್ ಇರಬೇಕಂದ್ರೆ ಅದನ್ನು ಕಲಿಸೋದಕ್ಕೆ ಬಳಸ್ತೀವಿ ನೋಡಿ ಅದು, ಆದರೆ ನಮ್ಮ ಮನೆಯಲ್ಲಿ ಅದಿಲ್ಲ. ಸೊ ಆ ಕಾರಣಕ್ಕೆ ಕೈ ನೋವು ಬರುತ್ತೆ ಅಂತ ನಾನು ಮಾಡಿರಲಿಲ್ಲ. ಇದು ನನ್ನ ಮಗಳಿಗೆ ಗೊತ್ತು ತಂದಿಟ್ಕೊಂಡಿರೋದು, ಆ ಕಾರಣಕ್ಕೆ ಅವಳು ನನಗೆ ಕ್ರೀಮ್ ಇರಬೇಕು ಕೇಕ್ ಮೇಲೆ ಅಂತ ಹೇಳ್ತಿದ್ದಾಳೆ. ಬಟ್ ನಾನು ಕ್ರೀಮ್ನ ಹಾಕಿ ಕೇಕ್ ಮೇಲೆ ಮಾಡುವಂಥ ಎಕ್ಸ್ಪೀರಿಯನ್ಸ್ ಇದೆ ಫಸ್ಟ್ ಟೈಮ್. ಆ ಕಾರಣಕ್ಕೆ ಸ್ವಲ್ಪ ಕ್ರೀಮ್ನ ಹಾಕ್ಕೊಂಡು ಮಾಡೋಣ, ಹೇಗೆ ಬರುತ್ತೆ ನೋಡೋಣ, ನೆಕ್ಸ್ಟ್ ಟೈಮ್ ಚೆನ್ನಾಗಿ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇವಾಗ ಎಲ್ಲದನ್ನು ಕೂಡ ಎತ್ತಿಟ್ಕೊಂಡು ಕೇಕಿಗೆ ಏನೆಲ್ಲ ಬೇಕು ನೋಡಿ ಎಲ್ಲದನ್ನು ಕೂಡ ಹಾಗೆ ಎತ್ತಿಟ್ಕೊಂಡಿದ್ದೀನಿ. ಇನ್ನು ಆ ಕಡೆ ಮಡಿಕೆಯಲ್ಲಿ ಮಿಲಿಟ್ಸು ಕೂಡ ಬೇಯ್ತಾ ಇತ್ತು, ಉಕ್ಕೋದಕ್ಕೆ ಬಂದ್ಬಿಡತ್ತೆ. ಆ ಕಡೆಗೆ ಫಸ್ಟು ಸ್ಟವ್ನ ಆಫ್ ಮಾಡಿ ಅದನ್ನು ಉರುಬಿ ಕೆಳಗಡೆ ಕಳಿಸ್ತಿದ್ದೀನಿ. ಯಾಕಂದರೆ ಅದೇನಾದರೂ ಉಕ್ಬಿಡ್ತಂದರೆ ಮತ್ತೆ ಸ್ಟವ್ನೆಲ್ಲ ಒರೆಸ್ಬೇಕು, ಫಸ್ಟಿಂದ ಕ್ಲೀನ್ ಮಾಡಬೇಕು. ಅದಕ್ಕೆ ಆವಾಗಲೇ ಏನು ಮಾಡಿಬಿಡ್ತೀನಿ, ಆಫ್ ಮಾಡಿಬಿಡ್ತೀನಿ. ಮತ್ತೆ ಕೈಯಾಡಿ ನಂತರ ಸ್ವಲ್ಪ ಕೂಲ್ ಆಗಿದ ತಕ್ಷಣ ಒಂದು ಅರ್ಧ ನಿಮಿಷ ಬಿಟ್ಟಿದ ನಂತರ ನಾನು ಸ್ಟವ್ನ ಹಚ್ಕೋತೀನಿ. ಈ ರೀತಿ ಮಾಡ್ಕೋತೀನಿ. ಹಾಗೆ ಮಡಿಕೆಯಲ್ಲಿ ನಾವು ಅನ್ನ ಸಾರು ಏನೇ ಮಾಡಿದ್ರು ಕೂಡ ಆಫ್ ಮಾಡಿದ ನಂತರನೂ ಒಂದು ಅರ್ಧ ನಿಮಿಷ ಕುದಿಯುತ್ತೆ. ಆ ಕಾರಣಕ್ಕೆ ನಾನು ಅದರಲ್ಲಿ ಜಾಸ್ತಿ ಟೆಂಪ್ರೇಚರ್ ಇರುತ್ತೆ ಅಂತ ಹೇಳಿಬಿಟ್ಟು ತಕ್ಷಣಕ್ಕೆ ಆಫ್ ಮಾಡಿಬಿಡ್ತೀನಿ. ಅದನ್ನು ಕಂಟ್ರೋಲ್ ಮಾಡೋಕ್ಕೂ ಆಗೋದಿಲ್ಲ, ಉಕ್ಬಿಡುತ್ತೆ. ಆ ಕಾರಣಕ್ಕೆ ಇನ್ನು ಇಲ್ಲಿ ಕೇಕ್ ಮೋಲ್ಡ್ ಕೂಡ ಎತ್ತಿಟ್ಕೊಂಡಿದ್ದೀನಿ. ಸೊ ನನ್ನ ಹತ್ರ ಇರೋದು ಇದು ಒಂದೇ ಮೋಲ್ಡ್, ಹಾಟ್ ಶೇಪಲ್ಲಿದೆ. ಬಾಕ್ಸ್ ಶೇಪಲ್ಲೂ ಕೂಡ ತರಬೇಕು. ನನಗೆ ಹೋದಾಗ ಶಾಪಿಂಗಿಗೆ ಹಾರ್ಟ್ ಶೇಪ್ ಇರುತ್ತೆ, ಸೊ ರೌಂಡ್ ಶೇಪ್ ಇರುತ್ತೆ. ನನಗೆ ಬಾಕ್ಸ್ ಶೇಪ್ ತುಂಬಾ ಇಷ್ಟ ಆಗುತ್ತೆ. ಸೊ ನೆಕ್ಸ್ಟ್ ಟೈಮ್ ಹೋದಾಗ ರೌಂಡ್ ಆ್ಯಂಡ್ ಸ್ಕ್ವಯರ್ ಶೇಪ್ ಎರಡೂ ಕೂಡ ತೊಗೊಂಡು ಬರ್ತೀನಿ. ಇದೆಲ್ಲ ರೆಡಿ ಆಗೋ ಅಷ್ಟರೊಳಗೆ ಈ ಕಡೆ ನೀವು ನೋಡ್ತಿರ್ಬೋದು ಹಾಲು ಕೂಡ ಚೆನ್ನಾಗಿ ಹಿಂಕೊಂಡಿದೆ. ಈ ರೀತಿ ಹಿಂಗೋವರೆಗೂ ಕೂಡ ಬೇಯಿಸ್ಕೋಬೇಕು. ನಾನಿಲ್ಲಿ ಲೋ ಫ್ಲೇಮಲ್ಲಿ ಬೇಯಿಸ್ಕೋತಾ ಇರೋದ್ರಿಂದ ಸ್ವಲ್ಪ ನಿಧಾನ ಆಗ್ತಾ ಇದೆ. ನಾನು ಲೋ ಫ್ಲೇಮಲ್ಲೇ ಬೇಯಿಸ್ಬೇಕು, ಚೆನ್ನಾಗಿ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೆ ಲೋ ಫ್ಲೇಮಲ್ಲೇ ಇಟ್ಟಿದ್ದೀನಿ. ಅಕಸ್ಮಾತ್ ಇವತ್ತೇನಾದರೂ ಆಫೀಸ್ ಇತ್ತು ಅಂದರೆ ಮೇ ಬಿ ನಾನು ಕೂಡ ಮೀಡಿಯಮ್ ಫ್ಲೇಮಲ್ಲಿಟ್ಟೆ ಮಾಡ್ತಿದ್ದೆ ಅಂತ ಅನಿಸುತ್ತೆ. ಇನ್ನು ಸ್ವಲ್ಪ ಕುಂಬಳಕಾಯಿ ಬೇಯಬೇಕು. ಮತ್ತೆ ಒಂದ್ಸತಿ ಕೈ ಆಡಿ ತಟ್ಟೆನೂ ಕೂಡ ಕ್ಲೋಸ್ ಮಾಡಿದ್ದೀನಿ. ಹಾಗೆ ಇನ್ನೊಂದು ಕಡೆ ಅನ್ನನೂ ಕೂಡ ಬೇಯ್ತಾ ಇದೆ. ಈಗ ಮಧ್ಯದ ಸ್ಟವಲ್ಲಿ ಒಂದು ಚಿಕ್ಕ ಪ್ಯಾನ್ನ ಇಟ್ಕೊಂಡಿದ್ದೀನಿ ಡ್ರೈ ಫ್ರೂಟ್ಸ್ನ ಫ್ರೈ ಮಾಡ್ಕೊಳ್ಳೋದಕ್ಕೆ. ಈಗ ಒಂದು ಪ್ಯಾನಿಗೆ 1 ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ತುಪ್ಪ ಕಾಯಬೇಕು. ಈಗ ತುಪ್ಪ ಕಾದಿದೆ. ತುಪ್ಪ ಕಾದಿದ ನಂತರ ಇಲ್ಲಿ ನಾನು ಒಂದು 2 ಸ್ಪೂನ್ ಆಗೋಷ್ಟು ಗೋಡಂಬಿನ ಹಾಕೋತಾ ಇದ್ದೀನಿ. ಗೋಡಂಬಿ ಚೆನ್ನಾಗಿ ಹುರಿದಿದ ನಂತರ ದ್ರಾಕ್ಷಿನ ಹಾಕೋಬೇಕು.
ಮೊದಲೇ ದ್ರಾಕ್ಷಿನ ಹಾಕಿದ್ರೆ ಚೆನ್ನಾಗಿ ಫ್ರೈ ಆಗಿ ನಂತರ ಗೋಡಂಬಿ ಚೆನ್ನಾಗಿ ಫ್ರೈ ಆಗೋದಿಲ್ಲ. ಆ ಕಾರಣಕ್ಕೆ ಯಾವಾಗಲೂ ಆಗಿರ್ಬೋದು, ನೀವು ಡ್ರೈ ಫ್ರೂಟ್ಸ್ನ ಫ್ರೈ ಮಾಡ್ತಿದ್ದೀರಾ ಅಂದರೆ ಮೊದಲು ಗೋಡಂಬಿನ ಫ್ರೈ ಮಾಡಿದ ನಂತರ ದ್ರಾಕ್ಷಿನ ಫ್ರೈ ಮಾಡ್ಕೋಬೇಕು. ಗೋಡಂಬಿ ದ್ರಾಕ್ಷಿ ಎರಡೂ ಕೂಡ ಫ್ರೈ ಆಗಿದ್ದಾಯಿತು. ಸೈಡಿಗೆ ತಿಟ್ಕೊಂಡ್ಬಿಡೋಣ. ಈ ಕಡೆ ಮಿಲಿಟ್ಸು ಕೂಡ ಮಾಡಿದಾಗಿದೆ ಮಧ್ಯಾಹ್ನಕ್ಕೆ ಅನ್ನಕ್ಕೆ ಅಂತ ಹೇಳಿ. ಇವಾಗ ಅದನ್ನು ಕೂಡ ಎತ್ತಿಟ್ಕೊಂಡ್ಬಿಡೋಣ. ಈಗ ಕುಂಬಳಕಾಯಿ ಚೆನ್ನಾಗಿ ಬೆಂದಿದೆ, ಹಾಗೇನೆ ಹಾಕಿರುವಂಥ ಹಾಲು ಕೂಡ ಬೆಂದಿದೆ. ಸೊ ಇವಾಗ ಹಾಲು ಕೂಡ ಹಿಂಗೆ ಕಡಿಮೆ ಆದಿದ ನಂತರ ನಾನಿಲ್ಲಿ ಸಕ್ಕರೆನ ಹಾಕೋತಾ ಇದ್ದೀನಿ. 3/4 ಕಪ್ ಆಗೋಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ. ನಿಮಗೇನಾದರೂ ಸಿಹಿ ಸ್ವಲ್ಪ ಮುಂದೆ ಇರಬೇಕು, ಜಾಸ್ತಿ ಇರಬೇಕು ಅಂದರೆ 1 ಕಪ್ ಆಗೋಷ್ಟು ಸಕ್ಕರೆನ ಹಾಕೋಬೇಕಾಗತ್ತೆ. ಅಕಸ್ಮಾತ್ ನೀವು ಬೆಲ್ಲ ಪುಡಿ ಹಾಕ್ತಾ ಇದ್ದೀರಾ ಅಥವಾ ಈ ಉಂಡೆ ಬೆಲ್ಲನ ಕುಟ್ಟಿ ಪುಡಿ ಮಾಡ್ತಾ ಇದ್ದೀರಾ ಅಂದರೆ 1 ಬಟ್ಲಾಗೋಷ್ಟು ಬೆಲ್ಲನ ಹಾಕಿದ್ರೆ ಸಾಕಾಗುತ್ತೆ. ಇವಾಗ ಹಾಲೆಲ್ಲ ಹೀರಿದ ಮೇಲೆ ಸಕ್ಕರೆ ಹಾಕಿದ ನಂತರ ನೋಡ್ತಾ ಇರ್ಬೋದು ಮತ್ತೆ ತೆಳುವಾಗೋದಕ್ಕೆ ಶುರುವಾಗಿದೆ. ಮತ್ತೆ ಲಿಡ್ನ ಕ್ಲೋಸ್ ಮಾಡಿ 1 ನಿಮಿಷ ಬೇಯಿಸಿದ ನಂತರ ನೀವಿಲ್ಲಿ ನೋಡ್ಬೋದು ಸಕ್ಕರೆ ಎಲ್ಲ ಕರಗಿ ಮತ್ತೆ ನೀರು ಕನ್ವರ್ಟ್ ಆಗಿದೆ. ಇವಾಗ ಮತ್ತೆ ಈ ನೀರು ಹಿಂಗಿ ಮತ್ತೆ ಆ ಸಕ್ಕರೆ ಪಾಕ ಕಟ್ಟೋ ಥರ ಆಗಬೇಕು. ಅದಕ್ಕೆ ಮತ್ತೆ 2 ನಿಮಿಷ ನಾನು ಲೋ ಫ್ಲೇಮಲ್ಲೇ ಕುದಿಸ್ಕೊತೀನಿ. ಈಗ ಫೈನಲ್ ಆಗಿ ಕುಂಬಳಕಾಯಿ ಹಲ್ವಾ ರೆಡಿಯಾಗಿದೆ. ನೋಡ್ತಿರ್ಬೋದು ಸಕ್ಕರೆ ಎಲ್ಲ ಪಾಕ ಕಟ್ಟಿದ ನಂತರ ಈ ರೀತಿಯಾಗಿರುತ್ತೆ. ನಾನ್ ಸ್ಟಿಕ್ಕಲ್ಲಿ ನಾವು ಮಾಡೋದಾದರೆ ನಾನ್ ಸ್ಟಿಕ್ಕಲ್ಲಿ ನೀಟಾಗಿ ಒಂದು ಕಡೆ ಫೋಲ್ಡ್ ಆಗುತ್ತೆ ನೋಡಿ, ಆವಾಗ ನಮಗೆ ಗೊತ್ತಾಗುತ್ತೆ. ಆದರೆ ಸ್ಟೀಲ್ ಪಾತ್ರೆಯಲ್ಲಿ ನಾವೇನಾದರೂ ಮಾಡ್ತಾ ಇದ್ದರೆ ಈ ರೀತಿಯಾಗಿ ತಳಕ್ಕೆ ಅಂಟ್ಕೊಳ್ದೆ ನೀಟಾಗಿ ತುಪ್ಪ ಬಿಟ್ಕೋತಾ ಇರುತ್ತೆ ನೋಡಿ. ಇದನ್ನು ಕಂಡಿಡ್ಕೊಂಡು ಚೆನ್ನಾಗಿ ಬೆಂದಿದೆ ಅಂತಲೂ ಕೂಡ ನೀವು ಡಿಸೈಡ್ ಮಾಡ್ಬೋದು, ಅಥವಾ ಒಂದ್ಸತಿ ಸ್ವಲ್ಪ ಬಾಯಿಗೆ ಹಾಕ್ಕೊಂಡು ಕೂಡ ತಿಂದು ನೋಡ್ಬೋದು. ಈಗ ಇಲ್ಲಿ ನಾನು ಹುರಿದಿಟ್ಕೊಂಡಿರುವಂಥ ಗೋಡಂಬಿ, ದ್ರಾಕ್ಷಿ ಹಾಗೆ ಚಿಟಿಕೆಯಷ್ಟು ಏಲಕ್ಕಿ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಯಿತು ಕುಂಬಳಕಾಯಿ ಹಲ್ವಾ. ನೋಡ್ತಿರ್ಬೋದು ಆ ಟೆಕ್ಸ್ಚರ್ ಎಷ್ಟು ಚೆನ್ನಾಗಿದೆ ಅಂತ. ತುಂಬ ಟೇಸ್ಟಿಯಾದಂಥ ಕುಂಬಳಕಾಯಿ ಹಲ್ವಾ ಅಂತೂ ರೆಡಿ ಆಯಿತು. ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ. ಹಾಗೆ ಇವಾಗ ಸ್ಟವ್ನ ಆಫ್ ಮಾಡಿ ಸೈಡಿಗೆ ಎತ್ತಿಟ್ಕೊಂಡು ಇನ್ನು ಕೇಕ್ ಮಾಡೋದಕ್ಕೆ ಅಂತ ಹೇಳಿ ಎಲ್ಲದೂ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ. ಯೂಶ್ವಲಾಗಿ ನಾನು ಕೇಕ್ನ ಭಾಳಷ್ಟು ಸತಿ ಮಾಡಿದ್ದೀನಿ, ಊರಲ್ಲೂ ಕೂಡ ಮಾಡಿದ್ದೀನಿ, ಅಂದರೆ ನಮ್ಮ ಅತ್ತೆ ಮನೆಯಲ್ಲೂ ಮಾಡಿದ್ದೀನಿ. ಆದರೆ ಇವತ್ತು ಫಸ್ಟ್ ಟೈಮ್ ನಾನು ಆ ಮೇಲ್ಗಡೆ ಕ್ರೀಮ್ ಬರುತ್ತೆ ನೋಡಿ, ಆ ಸಾಫ್ಟ್ ಐಸ್ ಕ್ರೀಮ್ ಬರುತ್ತೆ ನೋಡಿ, ಅದನ್ನು ಕೂಡ ಟ್ರೈ ಮಾಡ್ತಾ ಇದ್ದೀನಿ. ಬನ್ನಿ ಇವಾಗ ನಾನಿಲ್ಲಿ ಒಂದು ಬೌಲಿಗೆ 1 ಕಪ್ ಅಳತೆಯಲ್ಲಿ 1/4 ಕಪ್ ಅಳತೆ ಇರುತ್ತೆ ನೋಡಿ, ಆ ಕಪ್ಪಲ್ಲಿ 1/4 ಕಪ್ ಆಗೋಷ್ಟು ಎಣ್ಣೆ, ಮೊಸರು ಹಾಗೆ ಅರ್ಧ ಕಪ್ಪಲ್ಲಿ 1.5 ಕಪ್ ಆಗೋಷ್ಟು ಬೆಲ್ಲನ ಹಾಕೋತಾ ಇದ್ದೀನಿ. ನೀವೇನಾದರೂ ಸಕ್ಕರೆ ಹಾಕೋತಾ ಇದ್ದೀರಾ ಅಂದರೆ 1 ಕಪ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ನಾನಿಲ್ಲಿ ಬೆಲ್ಲನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಬೆಲ್ಲ ಅಷ್ಟು ಬೇಗನೆ ಸಿಹಿ ಹೊಂದ್ಕೊಳ್ಳೋದಿಲ್ಲ, ಆ ಕಾರಣಕ್ಕೆ ಈಗ ಬೀಟರಲ್ಲಿ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಈ ರೀತಿ ಮಿಕ್ಸ್ ಮಾಡ್ಕೊಂಡಾಗ ಬೆಲ್ಲ ಎಲ್ಲ ಕರಗಿರಬೇಕು. ಹಾಗೆ ಆ ಫೈನ್ ಟೆಕ್ಸ್ಚರ್ ನೀವು ನೋಡ್ತಾ ಇರ್ಬೋದು. ಮೊಸರಿಗೆ ಬೆಲ್ಲ ಹಾಕಿದಾಗ ಹೇಗಿತ್ತು ಇವಾಗ ಚಾಕ್ಲೇಟ್ ಕಲರ್ಗೆ ಕನ್ವರ್ಟ್ ಆಗಿದೆ. ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೀತಿ ಮಿಕ್ಸ್ ಮಾಡಿದ ನಂತರ ನೋಡ್ಬೋದು ಸ್ವಲ್ಪ ಏನಾದರೂ ಗಟ್ಟಿ ಅನಿಸಿದ್ರೆ ನೀವು ಕೊನೆಯದಾಗಿ ಹಾಲನ್ನ ಹಾಕ್ಕೋಬೋದು. ಈಗ ಇಲ್ಲಿ 1 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನ ಹಾಕೋತಾ ಇದ್ದೀನಿ. ನಮ್ಮನೇಲಿ ಮೈದಾ ಹಿಟ್ಟನ್ನ ಬಳಸೋದಕ್ಕೆ ಬಿಡೋದಿಲ್ಲ. ಚಪಾತಿಗೆ ಅಂತ ಹೇಳಿ ಗೋಧಿ ಹಿಟ್ಟನ್ನ ತೊಗೊಂಡು ಬಂದು ಮಿಲ್ಗೆ ಹಾಕ್ಸ್ಕೊಂಡು ಬಂದಿರ್ತೀನಿ ಅಲ್ವಾ, ಅದೇ ಗೋಧಿ ಹಿಟ್ಟನ್ನು 1 ಕಪ್ ಅಳತೆಯಲ್ಲಿ ಹಾಕ್ಕೊಂಡಿದ್ದೀನಿ. ನಂತರ ಇಲ್ಲಿ 1 ಟೇಬಲ್ ಸ್ಪೂನ್ ಅಳತೆಯಲ್ಲಿ 2 ಸತಿ ನಾನು ಈ ಕೋಕೋ ಪೌಡರ್, ಶುಗರ್ಲೆಸ್ ಕೋಕೋ ಪೌಡರ್ ಅಂತ ಹೇಳ್ತಾರೆ ನೋಡಿ, ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಸೊ 2 ಟೇಬಲ್ ಸ್ಪೂನ್ ಆಗುವಷ್ಟು ಕೋಕೋ ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾದ್ರೆ ನೋಡ್ಬೋದು ಇದೇ ಥರ ನಿಮಗೂ ಕೂಡ ಗಟ್ಟಿ ಆಗುವಂಥ ಚಾನ್ಸಸ್ ಇರುತ್ತೆ. ಒಂದೊಂದು ಸತಿ ಸೇಮ್ ಅಳತೆ ಅಂತ ಹೇಳೋಕ್ಕಾಗಲ್ಲ. ನಾವೇನಾದರೂ ಮೈದಾ ಹಿಟ್ಟನ್ನ ಹಾಕಿದ್ರೆ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಹಾಲು ಬೇಕಾಗುತ್ತೆ. ಗೋಧಿ ಹಿಟ್ಟನ್ನ ಹಾಕಿದಾಗ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಹಾಲು ಬೇಕಾಗತ್ತೆ. ಆ ಕಾರಣಕ್ಕೆ ನಾವು ಗೋಧಿ ಹಿಟ್ಟು ಅಥವಾ ಎಷ್ಟು ಕ್ವಾಲಿಟಿ ಇರುವಂಥ ಹಿಟ್ಟನ್ನ ಬಳಸ್ತಿದ್ದೀವಿ ಅನ್ನೋದು ಇದರಲ್ಲೂ ಕೂಡ ಗೊತ್ತಾಗುತ್ತೆ. ಈಗ ನಾನು ಸ್ವಲ್ಪ ಹಾಲನ್ನ ತೊಗೊಂಡಿಟ್ಕೊಂಡಿದ್ದೀನಿ. ಈ ಹಾಲನ್ನ ಕಾಯಿಸಿ ಹಾಗೆ ಹಾರಿಸಿರಬೇಕು, ರೂಮ್ ಟೆಂಪರೇಚರಲ್ಲೇ ಇರಬೇಕು.
ಇವಾಗ ನಾನು 1/4 ಕಪ್ ಆಗೋಷ್ಟು ಹಾಲನ್ನ ಪಕ್ಕದಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಇದರಲ್ಲಿ ಅರ್ಧ ಮಾತ್ರ ಬಳಸಿ ಕಲಸಿ ಇಟ್ಕೊಂಡಿದ್ದೀನಿ. ನೋಡ್ಬೋದು ಇನ್ನೂ ಸ್ವಲ್ಪ ಗಟ್ಟಿ ಅಂತ ಅನ್ನಿಸ್ತಿದೆ. ಆ ಕಾರಣಕ್ಕೆ ಇನ್ನೊಂಚೂರು ಹಾಲನ್ನ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಲನ್ನ ಹಾಕ್ಕೋಬೇಕಾದ್ರೆ ಒಂದೇ ಸತಿ ಏಕ್ದಮ್ ಜಾಸ್ತಿನ ಹಾಕ್ಕೊಳ್ಳೋಕೆ ಹೋಗಬೇಡಿ. ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಬೀಟರಲ್ಲಿ ನೀವು ಮಿಕ್ಸ್ ಮಾಡ್ತಾ ಹೋಗಬೇಕು. ನಾವು ಈ ಥರ ಕೇಕ್ ಜಾಸ್ತಿ ಬೇಕ್ ಮಾಡ್ತಾಯಿದ್ರ ಅಂದರೆ ಮನೆಯಲ್ಲಿ ಬೀಟರ್ ಇಟ್ಕೊಳ್ಳೋದು ಒಳ್ಳೆಯದು. ಆದರೆ ನಾನು ಯಾವಾಗಲೂ ಪ್ಲೈನ್ ಕೇಕ್ ಮಾಡೋದ್ರಿಂದ ಬೀಟರ್ನ ಇಟ್ಕೊಂಡಿಲ್ಲ. ಹಾಗೆ ನಾನು ಈ ನಾರ್ಮಲ್ ಬೀಟರ್ ಏನಿದೆ ಮ್ಯಾನ್ಯುವಲ್ ಬೀಟರ್ ಇದನ್ನೇ ಬಳಸ್ಕೊತಾ ಇದ್ದೀನಿ. ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇನ್ನೇನು ಬ್ಯಾಟರ್ ರೆಡಿ ಆಯಿತು ಅಂದಾಗ ನಾವಿಲ್ಲಿ 1/4 ಸ್ಪೂನ್ ಆಗೋಷ್ಟು ಸೋಡಾ ಹಾಗೆ 3/4 ಸ್ಪೂನ್ ಆಗೋಷ್ಟು ಬೇಕಿಂಗ್ ಪೌಡರ್ನ ಹಾಕೋತಾ ಇದ್ದೀನಿ. ಬೇಕಿಂಗ್ ಪೌಡರ್ ಹಾಗೆ ಬೇಕಿಂಗ್ ಸೋಡಾ ಇವೆರಡನ್ನ ಹಾಕಿದ ತಕ್ಷಣ ಜಾಸ್ತಿ ಮಿಕ್ಸ್ ಮಾಡೋಕ್ಕೆ ಹೋಗಬಾರ್ದು. ಒಂದು ಮಾಡ್ರೇಟಾಗಿ ಮಿಕ್ಸ್ ಮಾಡಿ ಎತ್ತಿಟ್ಕೊಂಡ್ರೆ ಸಾಕಾಗತ್ತೆ. ಹಾಗೆ ಇವಾಗ ಕೇಕ್ ಮಾಡುವಂಥ ಪ್ಯಾನಿಗೆ ಒಂದು ಸ್ವಲ್ಪ ತುಪ್ಪನ ಸರುಕೊಂಡು, ಹಾಗೆ ಇವತ್ತು ಬಟರ್ ಪೇಪರ್ ಇರಲಿಲ್ಲ, ನನಗೆ ಯಾವುದೇ ಥರದ ಐಡಿಯಾ ಇರಲಿಲ್ಲ ಇವತ್ತು ಕೇಕ್ ಮಾಡ್ತೀನಿ ಅಂತ. ಆ ಕಾರಣಕ್ಕೆ ನಾನು ಬಟರ್ ಪೇಪರು ಕೂಡ ತಂದಿಟ್ಕೊಂಡಿರಲಿಲ್ಲ. ಆ ಕಾರಣಕ್ಕೆ ಇವತ್ತು ನಾನು ಟಿಶ್ಯೂಗೆ ಸ್ವಲ್ಪ ಎಣ್ಣೆನ ಹಚ್ಬಿಟ್ಟು ಟಿಶ್ಯೂನೇ ಬಟರ್ ಪೇಪರ್ ಥರ ಮಾಡಿದ್ದೀನಿ. ನಿಮ್ಮನೇಲಿ ಏನಾದರೂ ವೈಟ್ ಶೀಟ್ ಇರುತ್ತೆ ನೋಡಿ, ಪ್ರಿಂಟ್ ಆಗದೆ ಇರುವಂಥದ್ದು ಅಥವಾ ಯಾವುದೇ ರೀತಿಯಲ್ಲಿ ಬರೆದಿರಬಾರ್ದು ಅಂಥ ಪೇಪರ್ ಇದ್ದರೆ ಬಟರ್ ಪೇಪರ್ ಆಗಿ ನೀವು ಕನ್ವರ್ಟ್ ಮಾಡ್ಕೋಬೋದು ಸ್ವಲ್ಪ ಎಣ್ಣೆ ತುಪ್ಪನ ಹಚ್ಕೊಂಡು. ಆದರೆ ವೈಟ್ ಶೀಟ್ ಅಲ್ಲದೆ ಈ ನ್ಯೂಸ್ ಪೇಪರ್ ಇದನ್ನ ಯಾವುದನ್ನು ಕೂಡ ಟ್ರೈ ಮಾಡಬೇಡಿ. ಅದರಲ್ಲಿರುವಂಥ ಪ್ರಿಂಟು ಕೂಡ ಕೇಕ್ಗೆ ಅಂಟೋ ಅಂಥ ಚಾನ್ಸಸ್ ಇರುತ್ತೆ. ಈಗ ಇಲ್ಲಿ ನಾನು ಒಂದು ಕುಕ್ಕರ್ಗೆ 1 ಕಪ್ ಆಗೋಷ್ಟು ಕಲ್ಲುಪ್ಪನ್ನ ಹಾಕ್ಕೊಂಡು ಅದನ್ನು ಸ್ವಲ್ಪ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಹಾಗೆ ಕ್ಲೋಸ್ ಮಾಡುವಂಥ ಲಿಡ್ಗೆ ರಬ್ಬರ್ ಏನಿರುತ್ತೆ ಅದನ್ನು ರಿಮೂವ್ ಮಾಡಿದ್ದೀನಿ. ಹಾಗೆ ಈ ಪ್ಯಾನಿಗೆ ನಾನು ಕೇಕ್ ಬ್ಯಾಟರ್ನ ಏನು ಹಾಕ್ಕೊಂಡಿದ್ದೀನಿ ನೋಡಿ, ಚೆನ್ನಾಗಿ ಈ ರೀತಿ ಕೌಂಟರ್ ಟಾಪ್ ಮೇಲೆ ಕುಟ್ಟಬೇಕು. ಆವಾಗ ಏನಾದರೂ ಹೇರ್ ಬಬಲ್ಸ್ ಇದ್ದರೆ ಹೋಗುತ್ತೆ ಅಂತ. ಈಗ ಉಪ್ಪು ಕೂಡ ಚೆನ್ನಾಗಿ ಕಾದಿದೆ. ಇದರೊಳಗಡೆ ಒಂದು ಚಿಕ್ಕದಾದ ಸ್ಟ್ಯಾಂಡ್ನ ಇಡ್ತಾ ಇದ್ದೀನಿ. ಅಂದರೆ ಸಿಂಬೆ ಅಂತ ಕರೀತಾರೆ ನಮ್ಮೂರ ಕಡೆ ಎಲ್ಲ. ಇದನ್ನು ಮಡಿಕೆ ಇಡೋದಕ್ಕೆ ಅಥವಾ ಒಲೆ ಮೇಲೆ ಬೇಯಿಸಿರುವಂಥ ಪಾತ್ರನ ಇಡೋದಕ್ಕೆ ಬಳಸ್ತಾರೆ. ಅದನ್ನು ಇಟ್ಕೊಂಡು ಹಾಗೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿದ್ದೀನಿ. ಹಾಗೆ ರಬ್ಬರ್ನ ತೆಗ್ದಿದ್ದೀನಿ. ಜೊತೆಗೆ ವಿಷಿಲ್ನೂ ಕೂಡ ರಿಮೂವ್ ಮಾಡಿದ್ದೀನಿ. ಆಲ್ಮೋಸ್ಟ್ 40 ನಿಮಿಷ ಬೇಯಿಸಿದ್ದೀನಿ. ಅದು ಲೋ ಫ್ಲೇಮಲ್ಲಿ, ಈವನ್ ಮೀಡಿಯಮ್ ಫ್ಲೇಮಲ್ಲೂ ಅಲ್ಲ, ಲೋ ಫ್ಲೇಮಲ್ಲಿ ಬೇಯಿಸಿದ್ದೀನಿ. ಇವಾಗ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕೇಕ್ ಬೆಂದಿದೆ ಅಂತ. ಈಗ ಒಂದು ಕಡ್ಡಿ ಅಥವಾ ಅಂಚು ಕಡ್ಡಿ ಅಂತ ಹೇಳ್ತಾರೆ ನೋಡಿ, ಅಥವಾ ಟೂತ್ ಪಿಟ್ ಇರುತ್ತೆ ನೋಡಿ, ಇದು ಯಾವ್ದಾದ್ರು ಒಂದು ತೊಗೊಂಡು ಚೆನ್ನಾಗಿ ತೊಳ್ಕೊಂಡು ಒರೆಸ್ಕೊಂಡು ನಂತರ ಅದರೊಳಗಡೆ ಚುಚ್ಚಿದಾಗ ಎಲ್ಲಾದರೂ ಹಸಿಯಾಗಿರೋದು ಅಂಟು ಏನಾದ್ರು ಸಿಕ್ತಂದರೆ ಇನ್ನೂ ಬೇಯಿಸಬೇಕು ಅಂತ ಆವಾಗಲೇ ಹಾಗೆ ಇಟ್ಟು ಮತ್ತೆ ಲಿಡ್ನ ಕ್ಲೋಸ್ ಮಾಡಿ ಒಂದು 10 ನಿಮಿಷ ಎಕ್ಸ್ಟ್ರಾ ಬೇಯಿಸ್ಬೇಕಾಗತ್ತೆ. ಈಗ ಬೆಂದಿದೆ, ಕರೆಕ್ಟಾಗಿ ಎಲ್ಲೂ ಕೂಡ ಅಂಟು ಸಿಗಲಿಲ್ಲ. ಆ ಕಾರಣಕ್ಕೆ ಆ ಒಂದು ಪ್ಯಾನ್ನ ಆಚೆ ಎತ್ತಿಟ್ಕೊಂಡಿದ್ದೀನಿ. ಇನ್ನು ಸುತ್ತನೂ ಕೂಡ ಬೆಂದಿದ ನಂತರ ಸ್ವಲ್ಪ ಗ್ಯಾಪ್ ಬಂದೇ ಬರುತ್ತೆ, ಎಣ್ಣೆ ಹಚ್ಚಿರ್ತೀವಿ ಅಲ್ವಾ, ಅದಕ್ಕೆ. ಈಗ ನಾನು ಅದನ್ನು ಒಂದು ಸತಿ ಚಾಕುವಲ್ಲಿ ಬಿಡಿಸ್ಕೊಂಡು ನಂತರ ಒಂದು ತಟ್ಟೆ ಮೇಲೆ ದಬಾಕೊಳ್ಬೇಕು. ಈಗ ಸುಲಭವಾಗಿ ಆ ಟಿಶ್ಯೂ ಪೇಪರ್ ಏನು ಹಾಕಿದ್ದೀನಿ ನೋಡಿ ಅದು ಬರುತ್ತೆ. ಅಥವಾ ನೀವೇನು ಬಟರ್ ಪೇಪರ್ ಅಂತ ಹೇಳ್ತೀರಾ ಅಥವಾ ಏನಾದರೂ ಉಪಯೋಗಿಸ್ಕೊಳ್ಳಿ, ಆದರೆ ಪ್ರಿಂಟ್ ಆಗಿರೋದನ್ನ ಅಥವಾ ಯೂಸ್ಡ್ ಆಗಿರೋ ಪೇಪರ್ನ ಬಳಸ್ಕೋಬೇಡಿ. ಇವಾಗ ಈ ಟಿಶ್ಯೂ ಪೇಪರ್ನ ತೆಗಿಬೇಕಾದ್ರೆ ಸ್ವಲ್ಪ ಕಷ್ಟ ಆಯಿತು. ನಾನು ಕೂಡ ಫಸ್ಟ್ ಟೈಮ್ ಟಿಶ್ಯೂ ಪೇಪರ್ನ ಯೂಸ್ ಮಾಡಿರೋದು. ಸ್ವಲ್ಪ ಜಾಸ್ತಿನೇ ಅಂಟ್ಕೊಂಡಿತ್ತು, ತೆಗಿಬೇಕಾದ್ರೆ ಅಲ್ಲಲ್ಲೇ ಸ್ವಲ್ಪ ಕಿತ್ಕೊಂಡಿತ್ತು. ಪರವಾಗಿಲ್ಲ, ನಾವು ಮನೆಯಲ್ಲೇ ತಿನ್ನೋದ್ರಿಂದ ತೊಂದರೆ ಇಲ್ಲ. ಇವಾಗ ಮತ್ತೆ ಕೇಕ್ನ ಮರ್ಚ್ಬಿಟ್ಟು ಮೇಲ್ಗಡೆ ಅಂತ ಇರುವಂಥ ಭಾಗನ ನಾನು ಕಟ್ ಮಾಡ್ಕೋತಾ ಇದ್ದೀನಿ. ಯಾಕಂದರೆ ಸ್ವಲ್ಪ ಮೇಲೆ ಇರೋ ಭಾಗ ನೀಟಾಗಿ ಶೇಪಾಗಿ ಬಂದಿರಲ್ಲ. ಹಾಗೆಯೇ ಯೂಶ್ವಲ್ ಆಗಿ ಇಷ್ಟೇ ನಾನು ಕೇಕ್ ಮಾಡಿಬಿಟ್ಟು ನಾವು ಇದನ್ನು ತಿಂತಾ ಇದ್ವಿ. ಹಾಗೆ ಈ ಹನಿ ಕೇಕ್ ಬರುತ್ತೆ ನೋಡಿ, ಆ ರೀತಿಯಾಗಿ ಮೇಲ್ಗಡೆ ಜಾಮ್ ಹಾಕ್ಕೊಂಡು ಹಾಗೆ ಹನಿನ ಸ್ವಲ್ಪ ಅಲ್ಲಲ್ಲೇ ತೂತ ಥರ ಮಾಡಿ ಹನಿನ ಹಾಕಿ ಸಕ್ಕರೆ ನೀರನ್ನ ಹಾಕಿ ಜಾಮ್ನ ಹಾಕಿ ಹನಿ ಕೇಕ್ ರೀತಿನೂ ಕೂಡ ಮಾಡಿದ್ದೆ. ಆದರೆ ಈ ರೀತಿ ಮಾಡ್ತಾ ಇರೋದು ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು. ಈಗ ಕೇಕ್ ಅಂತೂ ರೆಡಿ ಆಯಿತು. ತಟ್ಟೆನ ಮುಚ್ಚಿ ಸೈಡಿಗೆ ಎತ್ತಿಟ್ಕೊಂಬಿಡೋಣ. ಬನ್ನಿ ಇವಾಗ ನಾನು ವಿಪ್ಪಿಂಗ್ ಪೌಡರ್ನ ಯಾವ ರೀತಿ ಬಳಸೋದು ಅಂತ ಹೇಳಿ ತೋರಿಸ್ತೀನಿ. ಇದನ್ನು ತಂದಿದ್ದೆ ಆ್ಯಕ್ಚುಲಿ ಪ್ರಾಬ್ಲಮ್ ನಮ್ಮ ಮನೆಯಲ್ಲಿ. ಯಾಕಂದರೆ ನಾನು ಫಸ್ಟ್ ಟೈಮ್ ಟ್ರೈ ಮಾಡೋಣ ಅಂತ ಹೇಳಿ ಒಂದು ಸತಿ ಶೂಟ್ ಮಾಡೋದು ಬೇಡ,
ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ಇವತ್ತು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಇರೋದ್ರಿಂದ ನನ್ನ ಮಗಳು ತುಂಬ ಹಠ ಮಾಡ್ತಾ ಇದ್ದಾಳೆ, ಕೇಕ್ ಬೇಕೇ ಬೇಕು, ಅದು ಈ ಒಂದು ಪೌಡರ್ನ ಬಳಸ್ಕೊಂಡು ಕ್ರೀಮ್ ಮಾಡ್ತೀವಲ್ಲ ಅದು ಬೇಕೇ ಬೇಕು ಅಂತ. ಆ ಕಾರಣಕ್ಕೆ ನಾನು ಸ್ವಲ್ಪ ಮೊದಲು ಮಾಡ್ತಾ ಇದ್ದೀನಿ, ಟ್ರೈ ಆ್ಯಂಡ್ ಎರರ್ ಥರ, ನೋಡೋಣ ಹೇಗೆ ಬರುತ್ತೆ ಅಂತ. ಇವಾಗ ನಾನು ಅರ್ಧ ಕಪ್ಪಿನ ಅಳತೆಯಲ್ಲಿ ಅರ್ಧದಷ್ಟು ಪೌಡರ್ನ ತೊಗೊಂಡಿದ್ದೀನಿ. ವಿಪ್ಪಿಂಗ್ ಪೌಡರ್ ಅಂತ ನಿಮಗೆ ಮಾರ್ಕೆಟಲ್ಲಿ ಸಿಗುತ್ತೆ. ಹಾಗೆ 1/4 ಕಪ್ಪಲ್ಲಿ ಅರ್ಧ ಕಪ್ ಆಗೋಷ್ಟು ಹಾಲನ್ನ ಹಾಕ್ಕೊಂಡು ಈಗ ಚೆನ್ನಾಗಿ ಬೀಟ್ ಮಾಡಬೇಕು. ನಾನು ತುಂಬ ಕಡಿಮೆ ಕ್ವಾಂಟಿಟಿಯಲ್ಲಿ ಫಸ್ಟು ಟ್ರೈ ಮಾಡ್ತಾಯಿದ್ದೀನಿ, ಹೇಗೆ ಬರುತ್ತೆ ನೋಡೋಣ ಅಂತ. ಹಾಗೆ ನಾನು ಆವಾಗಲೇ ಬಳಸ್ತಾ ಇರುವಂಥ ಮಿಕ್ಸಿಂಗ್ ಬೌಲ್ ಸ್ವಲ್ಪ ದೊಡ್ಡದಾಯಿತು, ಕೆಳಗಡೆ ಉಳ್ಕೊಂಡಿತ್ತು ಆ ಒಂದು ಲಿಕ್ವಿಡ್. ಆ ಕಾರಣಕ್ಕೆ ಚಿಕ್ಕದೊಂದು ಈಸಿಯಾಗಿ ಕ್ಯಾರಿ ಆಗೋ ಥರ ಪ್ಲಾಸ್ಟಿಕ್ ಬೌಲ್ನ ತೊಗೊಂಡಿದ್ದೀನಿ. ಯಾಕಂದರೆ ಈ ರೀತಿ ಬೀಟ್ ಮಾಡೋಕ್ಕೆ ಶುರು ಮಾಡಿ 20 ನಿಮಿಷ ಕಂಟಿನ್ಯೂಸ್ ಆಗಿ ಬೀಟ್ ಮಾಡಿದ್ದೀನಿ. ನಂಬಲ್ಲ, ಬೀಟರ್ ಮಿಷಿನ್ ಇರುತ್ತೆ ನೋಡಿ, ಅದಿದ್ದರೆ ಮಾತ್ರ ನಾವು ಈ ರೀತಿ ಕ್ರೀಮ್ನ ಕನ್ವರ್ಟ್ ಮಾಡೋಕ್ಕಾಗೋದು. ಇಲ್ಲಾಂದರೆ ಕೈಯೆಲ್ಲ ತುಂಬ ನೋವು ಬರುತ್ತೆ. ನಾನಂತೂ ಈ ರೀತಿ ಬೀಟ್ ಮಾಡೋದಕ್ಕೆ 20 ಮಿನಿಟ್ಸ್ ತೊಗೊಂಡಿದ್ದೀನಿ, ಅದು ಕಂಟಿನ್ಯೂಸ್ ಆಗಿ ನಾನ್ ಸ್ಟಾಪ್ ಆಗಿ ಬೀಟ್ ಮಾಡಿದ್ದೀನಿ. ಅಥವಾ ನಿಮ್ಗೇನಾದರೂ ಬ್ರೇಕ್ ಬೇಕಂದರೆ ಬ್ರೇಕು ಕೂಡ ತೊಗೋಬೋದು, ಏನು ತೊಂದರೆ ಇಲ್ಲ. ನನಗಂತೂ ಕೈ ಅಂತೂ ತುಂಬ ನೋವು ಬರ್ತಾಯಿತ್ತು. ನೋಡ್ಬೋದು, ಈ ರೀತಿ ವಿಪ್ಪಿಂಗ್ ಪೌಡರ್ನ ಬಳಸ್ಕೊಂಡು ಕ್ರೀಮ್ ಮಾಡಿದ ನಂತರ ಒಂದು 10 ನಿಮಿಷ ಫ್ರೀಝರಲ್ಲಿ ಇಟ್ಕೊಳ್ಳಿ, ಅಥವಾ ಟೈಮ್ ಇದೆ ಅಂದರೆ ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಟ್ಕೊಳ್ಳಿ. ಟೈಮ್ ಇಲ್ಲ ಅಂದರೆ ಫ್ರೀಝರಲ್ಲಿ ಇಟ್ಕೊಂಡ್ರೂ ಆಗುತ್ತೆ, ಓಕೆನಾ. ಈಗ ಮೇಲ್ಗಡೆ ಒಂದು ಲೇಯರ್ನ ಮಾತ್ರ ಕಟ್ ಮಾಡ್ಕೋತಾ ಇದ್ದೀನಿ. ಅದು ಸ್ವಲ್ಪ ಒರಟು ಇರುತ್ತೆ, ಹಾಗೆ ಶೇಪ್ಲೆಸ್ ಇರುತ್ತೆ, ಅಂದರೆ ಸ್ವಲ್ಪ ಊದ್ಕೊಂಡಿರೋ ರೀತಿಯಲ್ಲಿರುತ್ತೆ. ಹಾಗೆ ಈ ಮೇಲಿನ ಭಾಗ ನನ್ನ ಮಗಳಿಗೆ ತುಂಬಾ ಇಷ್ಟ. ಆ ಕಾರಣಕ್ಕೆ ಇವಾಗ ಕಟ್ ಮಾಡಿಕೊಂಡು ಒಂದು ಬೌಲಿಗೆ ಹಾಕೋತಾ ಇದ್ದೀನಿ. ಹಾಗೆ ನೀವಿಲ್ಲಿ ನೋಡ್ತಾ ಇರ್ಬೋದು, ಮೇಲ್ಗಡೆ ಕ್ರೀಮ್ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ನನಗೆ ಕೇಕ್ಗಿಂತ ಈ ಒಂದು ಕ್ರೀಮೇ ತುಂಬಾ ಇಷ್ಟ ಆಯಿತು. ಆದರೆ ಮಾಡೋದಕ್ಕೆ ಕಷ್ಟ. ಇನ್ನು ನಾನು ತುಂಬಾ ಕಡಿಮೆ ಮಾಡಿದ್ದೆ, ಯಾಕಂದರೆ ಫಸ್ಟ್ ಟೈಮ್ ಹೇಗೆ ಬರುತ್ತೆ, ಹಾಳಾಗಿಬಿಟ್ರೆ ವೇಸ್ಟ್ ಆಗಿಬಿಡತ್ತೆ ಅಂತ ಹೇಳಿ ತುಂಬ ಕಡಿಮೆನೇ ಕಲಿಸ್ಕೊಂಡು ಚೆನ್ನಾಗಿ ಬೀಟ್ ಮಾಡಿದ್ದೆ. ಇವಾಗ ಆ ಕ್ರೀಮ್ ಬಂದಿದ್ದಂಥ ಟೆಕ್ಸ್ಚರ್ ನೋಡ್ತಾ ಇದ್ದರೆ ನನಗೆ ತಿನ್ನಬೇಕು ಅಂತ ಅನ್ನಿಸ್ತಿದೆ ಹೊರತು ನನಗೆ ಆ ಕೇಕ್ ಮೇಲೆ ಹಾಕಬೇಕು ಅಂತಲೇ ಅನ್ನಿಸ್ತಾ ಇರಲಿಲ್ಲ. ಹಾಗೆಯೇ ಈ ಕ್ರೀಮ್ ಸ್ವಲ್ಪ ಕಡಿಮೆನೇ ಆಯಿತು ನಾನು ಮಾಡಿದಂಥ ಕೇಕ್ ಸೈಜಿಗೆ ಅಂತ ಅನ್ನಿಸ್ತು. ಬಟ್ ಸ್ಟಿಲ್ ಫೈನ್, ಫಸ್ಟ್ ಪ್ರಯತ್ನ ಸೂಪರಾಗಿ ಬಂತು ಅನ್ನೋದೇ ಖುಷಿ. ಯಾರು ಕೂಡ ಬೇಜಾರು ಮಾಡ್ಕೋಬೇಡಿ, ಇಷ್ಟು ಕೆಟ್ಟದಾಗಿ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಅಂತ. ವಿಪ್ಪಿಂಗ್ ಪೌಡರ್ ಸ್ವಲ್ಪ ಕಡಿಮೆ ಬಳಸ್ಕೊಂಡು ನಾನು ಕ್ರೀಮ್ ಮಾಡಿರೋದ್ರಿಂದ ಈ ಕೇಕ್ ಸೈಜಿಗೆ ಸಾಲ್ಟೇಜ್ ಆಯಿತು. ಆ ಕಾರಣಕ್ಕೆ ತೆಳುವಾಗಿ ನಾನು ಡಿಸ್ಟ್ರಿಬ್ಯೂಟ್ ಮಾಡಿದ್ದೀನಿ ಅಷ್ಟೇ. ಎಲ್ಲ ಮುಗ್ದಿದ ನಂತರ ಸಂಜೆ ನಾವು RR ನಗರಲ್ಲಿರುವಂಥ ರಾಜರಾಜೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದಾಯಿತು. ಹಾಗೆಯೇ ಮನೆಯಲ್ಲಿ ಚಿಕ್ಕದಾಗಿ ಪುಟ್ಟದಾಗಿ ಸೆಲೆಬ್ರೇಷನ್ ಕೂಡ. ಅದು ನನ್ನ ಮಗಳಿಗಂತೂ ಏನು ಖುಷಿನೋ ಗೊತ್ತಿಲ್ಲ. ನಾವು ಮದುವೆಗೂ ಮುಂಚೆ ನಮ್ಮ ಖುಷಿಗೆ ಇರ್ತೀವಿ, ಹಾಗೆ ಮದುವೆ ಆದಮೇಲೂ ಕೂಡ ಮಕ್ಕಳಾಗೋರ್ಗೂ ನಮ್ಮ ಖುಷಿಗೆ ಇರ್ತೀವಿ. ಇನ್ನು ಮಕ್ಕಳಾದ್ಮೇಲಂತೂ ಅವ್ರ ಖುಷಿನೇ ಹೆಚ್ಚಾಗೋಗಿರುತ್ತೆ, ಎಲ್ಲ ಪೇರೆಂಟ್ಸ್ಗೂ ಅಷ್ಟೇ. ಹಾಗೆಯೇ ಈ ಟೈಮಲ್ಲಿ ನಮ್ಮ ಅಪ್ಪ ಅಮ್ಮ ನಮ್ಮನ್ನು ಎಷ್ಟು ಮುದ್ದಾಗಿ ನೋಡ್ಕೊಂಡಿದ್ರು, ಎಷ್ಟು ಕೇರ್ ಆಗಿ ನಮ್ಮನ್ನು ಕೇರ್ ಮಾಡಿದ್ರು ಅನ್ನೋದು ಕೂಡ ನಮಗೆ ಗೊತ್ತಾಗತ್ತೆ. ರಾಜರಾಜೇಶ್ವರಿ ದೇವಸ್ಥಾನದ ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲ. ಆ ಕಾರಣಕ್ಕೆ ನಾನು ಯಾವುದೇ ಥರ ಫೋಟೋ ಆಗಿರಲಿ ಜೊತೆಗೆ ವಿಡಿಯೋನು ಕೂಡ ಮಾಡ್ಕೊಂಡಿಲ್ಲ. ಹಾಗೆ ಒಂದು ಪುಟ್ಟ ಸೆಲೆಬ್ರೇಷನ್ ಜೊತೆಗೆ ಡೇ ಎಂಡ್ ಆಯಿತು. ಹೀಗಿತ್ತು ಇವತ್ತಿನ ದಿನ. ನಿಮಗೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಯ್ತಂದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಡಿಫರೆಂಟ್ ಆದ ರೆಸಿಪಿ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.